ಓಂ ಶ್ರೀ ಸದ್ಗುರು ದೇವರ ನಮಃ. ಯಾವತ್ತು ನಮ್ಮ ಮಡಕೇಶ್ವರ ಪಂಚಾಯತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಪಿಡಿಒ ಸಾಹೇಬರೇ, ನನ್ನ ಅಚ್ಚುಮೆಚ್ಚಿನ ಮುಖ್ಯೋಪಾಧ್ಯಾಯರಾಗಿರುವಂತಹ ಸುರ್ಪುರ್ ಸರ್ ಅವರೇ, ನಮ್ಮ ಹಿತಚಿಂತಕರು, ಯಾವಾಗಲೂ ಮಾರ್ಗದರ್ಶಕರು, ಅವರಿವರೆನ್ನದೇ ಇಲ್ಲಿರುವಂತ ಎಲ್ಲ ಬಳವಾಟ, ತಾರ್ನಾಳ ಮತ್ತು ಇಡೀ ನಮ್ಮ ಮಡಕೇಶ್ವರ ಕ್ಲಸ್ಟರ್ನ ಎಲ್ಲ ಮುಖ್ಯ ಗುರುಗಳೇ ಹಾಗೂ ಅತಿಥಿ ಶಿಕ್ಷಕರೇ, ಶಿಕ್ಷಕಿಯರೇ, ಮುದ್ದು ಮಕ್ಕಳೇ, ನಿಮ್ಗೆಲ್ಲರಿಗೂ ಶರಣು ಶರಣಾರ್ಥಿಗಳು. ಇಲ್ಲಿ ಇವತ್ತಿನ ಕಾರ್ಯಕ್ರಮ ಏನಪ್ಪಾ ಅಂತಂದ್ರ ಗಣಿತ ಕಲಿಕಾ ಆಂದೋಲನ. ಅದರ ನಿಮಿತ್ತ ನಮ್ಮ ಕ್ಲಸ್ಟರ್ ಒಳಗ ಮಕ್ಕಳ ಒಂದು ಪರೀಕ್ಷೆ. ಗಣಿತ ಕಲಿಕಾ ಆಂದೋಲನ ಅನ್ನಕ ಇಂಗ್ಲಿಷ್ನಾಗ ಏನಂತಾರಪ್ಪ ಅಂತಂದ್ರ ಮ್ಯಾಥಮೆಟಿಕ್ಸ್ ಲರ್ನಿಂಗ್ ಮೂವ್ಮೆಂಟ್ ಅಂತ ಕರೀತಾರ. ಈಗ ಮೊದಲೇಕಿನ ಕಾಲದಾಗ ಇತಿಹಾಸ ಒಳಗ ನಾವು ನೋಡ್ತೇವಿ ಏನಪ್ಪಾ ಅಂತಂದ್ರ ಅದೊಂದು ಮೂವ್ಮೆಂಟ್ ಅಂದ್ರೆ ಸ್ವಾತಂತ್ರ್ಯ ಚಳವಳಿ, ಸ್ವಾತಂತ್ರ್ಯ ಆಂದೋಲನ ಅಂತ ನೋಡ್ತೇವಿ. ಅದು ಸತತವಾಗಿ ನಡೆಯುವಂತ ಒಂದು ಕ್ರಿಯೆ. ಈಗಾಗ್ಲೇ ಉಳಿದ ವಿಷಯಗಳನ್ನ ಸುರ್ಪುರ್ ಸರ್ ಮಾತಾಡಿದಾರ. ಹೀಗಾಗಿ ನಾನು ಅದನ್ನ ಬಿಟ್ಟು ಹೊರತುಪಡಿಸಿ ಕೆಲವೊಂದು ಮಾತುಗಳನ್ನ ಆಡ್ಲಿಕ್ಕೆ ಇಷ್ಟಪಡ್ತೇನೆ. ಏನ್ಪಾ ಅಂತಂದ್ರ ಗಣಿತ ಅನ್ನೋದು ಪ್ರತಿಯೊಬ್ಬರ ಜೀವನದೊಳಗ ಅವಶ್ಯಕತೆ. ಯಾರ ಗಣಿತವನ್ನ ಕಲಿತಾರ ಅವ್ರ ಜೀವನದೊಳಗೆ ಎಲ್ಲಾದ್ರೂ ಬದುಕ್ತಾರ. ಎಲ್ಲಾರಿಗೂ ಸರ್ಕಾರವೇ ನೌಕರಿ ಕೊಡಕ್ ಆಗುದಿಲ್ಲ. ಯಾರಿಗೆ ಕೂಡ್ಸು, ಕಳಿವು, ಗುಣಾಕಾರ, ಭಾಕಾರ ಬರ್ತಾವ್ ನೋಡ್ರಿ, ಇದ್ರ ಮ್ಯಾಗ ಇಡೀ ಗಣಿತನ ಅವಲಂಬನೆ ಆಗ್ಯದ. ಆದ್ರ ಗಣಿತಕ್ಕ ನೀವ್ ಎಷ್ಟೇ ದೊಡ್ಡ ಬಿಲ್ಡಿಂಗ್ ಕಟ್ಟು, ಅದಕ್ಕೆ ಬುನಾದಿ ಯಾವ್ದಪ್ಪಾ ಅಂದ್ರ ಕೂಡ್ಸುದು, ಕಳಿಯುದು, ಗುಣಾಕಾರ, ಭಾಕಾರ. ಉಳಿದಂತೆ ನೀವು ಸರಳ ಬಡ್ಡಿ ಇರ್ಬೋದು, ಆಮೇಲೆ ಏರಿಕೆ ಕ್ರಮ ಇರ್ಬೋದು, ಇಳಿಕೆ ಕ್ರಮ ಇರ್ಬೋದು, ಭಿನ್ನ ರಾಶಿಗಳು, ಸಮಾನ ಭಿನ್ನ ರಾಶಿಗಳು, ಇವು ಪ್ರತಿಯೊಂದು ಬರ್ತಾವ್. ಕರೆ ಅದಕ್ಕೆಲ್ಲ ಮೂಲ ಬುನಾದಿ ಯಾವ್ದಪ್ಪಾ ಅಂತಂದ್ರ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ. ಇಷ್ಟ ದಯವಿಟ್ಟು ಗಣಿತ ಅಂತಂದ್ರ ಬಾಳ ಮಂದಿ ಅದೊಂದ್ ತಿಗಣಿದ್ದಂಗ್ರಿ ಅಂತಾರ. ಒಟ್ಟ ಮಲಗಾಕ್ ಬಿಡಂಗಿಲ್ಲ, ಕುಂದ್ರಾಕ್ ಬಿಡಂಗಿಲ್ಲ, ಎಲ್ಲಿದ್ರು ಅದ ಕಡಿತದ ಅಂತಾರ. ಆದ್ರೆ ಆಕ್ಚುಲಿ ನಿಜವಾಗಿ ಹೇಳ್ಬೇಕಂತಂದ್ರ ಗಣಿತದಷ್ಟು ಸರಳವಾದ ವಿಷಯ ಮತ್ತೊಂದಿಲ್ಲ. ನೀವು ಮನಸ್ಸು ಕೊಟ್ಟ ಗಣಿತವನ್ನ ಕಲ್ತಿದ್ದೇ ಆದ್ರ ಅದರಷ್ಟು ಸರಳವಾದ ವಿಷಯ ಮತ್ತೊಂದಿಲ್ಲ. ಈಗ ಉಳಿದ ಎಲ್ಲಾ ವಿಷಯದಲ್ಲಿ ಪಾಠಗಳು ಚೇಂಜ್ ಆಗ್ಬೋದು. ಈ ಕನ್ನಡದೊಳಗ ನಿಮ್ಗೆ ಈ ವರ್ಷ ಒಣಕಿ ಹೋಗುವುದಾಳಪ್ಪ ಅಂದ್ರ ಮುಂದಿನ ವರ್ಷ ಸ್ವಾತಂತ್ರ್ಯ ಸೇನಾನಿ ಅಂತ ಮತ್ತೊಂದು ಪಾಠ ಕೊಡ್ಬೋದು. ಆದ್ರ ಗಣಿತದೊಳಗ ಕೂಡ್ಸು, ಕಳಿವು, ಗುಣಾಕಾರ, ಭಾಕಾರ, ಲೆಕ್ಕ ಎಂದೂ ಅದ ಚೇಂಜ್ ಆಗಂಗಿಲ್ಲ. 4 3 ಕೂಡ್ಸಿದ್ರ 7 ಆಗ್ತದ. ಹೋದ್ ವರ್ಷ 7 ಆಗಿತ್ತು, ಈ ವರ್ಷ 8 ಅದ, ಮುಂದಿನ ವರ್ಷ 9 ಆಗತ್ತಂತ ಕಲಿಸ್ತೇವಲ್ಲ ನಾವು? ಇಲ್ಲ. ಗಣಿತ ಮತ್ತು ವಿಜ್ಞಾನ ಇವು ಸಾರ್ವತ್ರಿಕ ಸತ್ಯಗಳು. ಎಲ್ಲರದನ್ನ ಅಂಗೀಕಾರ ಮಾಡಿಕೊಳ್ಳಲೇಬೇಕು. ಅದಕ್ಕ ಇವತ್ತು ಈ ಒಂದು ವಿಶೇಷ ಕಾರ್ಯಕ್ರಮ ಈ ಒಂದು ಕರ್ನಾಟಕ ಸರ್ಕಾರದಿಂದ ಪ್ರಪ್ರಥಮ ಬಾರಿಗೆ ನಡೆದದ. ಅದಕ್ಕ ಈ ಒಂದು ಇಂಥ ಸಂದರ್ಭದೊಳಗ ನಮ್ಮ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರಿರ್ಬೋದು, ಮತ್ತ ನಮ್ಮ ಪಿಡಿಒ ಸಾಹೇಬ್ರಿರ್ಬೋದು, ನಾವೆಲ್ಲ ಇಂಥವ್ ಅನೇಕ ಕಾರ್ಯಕ್ರಮ ಮಾಡ್ತಾ ಇರ್ತೇವಿ ನಮ್ಮ ಶಾಲೆ ಒಳಗ. ಆದ್ರೆ ಇದು ಪ್ರಥಮ ಬಾರಿಗೆ ಅವರೆಲ್ಲರೂ ಬಂದಿದಾರ. ಅದಕ್ಕೆ ಅವ್ರಿಗೆ ನಾನು ಚಪ್ಪಾಳೆ ಮೂಲಕ ಅಭಿನಂದನೆಯನ್ನ ಸಲ್ಲಿಸಾಕ ಇಷ್ಟ ಪಡ್ತೇನೆ. ಏನಪ್ಪಾ ಅಂತಂದ್ರ ಈ ಮೂಲಕ ಇಲ್ಲಿ ವೇದಿಕೆ ಮೇಲಿರುವಂತ ಎಲ್ಲರಲ್ಲಿ ನನ್ನ ಸವಿನಯ ಪ್ರಾರ್ಥನೆ ಏನಪ್ಪಾ ಅಂತಂದ್ರ, ನಿಮ್ಮ ಒಂದು ಪಂಚಾಯತಿ ಒಳಗ ನಮ್ಮ ಸರ್ಕಾರಿ ಶಾಲೆಗಳಿಗೆ ಎಷ್ಟೋ ಕಂಪೌಂಡ್ಗಳು ಬಂದಿರ್ತಾವ, ಟಾಯ್ಲೆಟ್ಗಳು ಬಂದಿರ್ತಾವ. ಈಗ ಆಲ್ರೆಡಿ ನೀವೆಲ್ಲ ಒಳ್ಳೆ ಕೆಲಸ ಮಾಡಿದಿರಿ. ಆದ್ರೆ ಇನ್ನೂ ಸ್ವಲ್ಪ ತಾವು ಕಣ್ಣು ಹಾಸ್ರಿ. ತಮ್ಮ ಅವಧಿ ಒಳಗ ಇನ್ನೂ ಯಾವ ಶಾಲೆಗಳಿಗೆ ಕಂಪೌಂಡ್ ಇಲ್ಲ, ಯಾವ ಶಾಲೆಗಳಿಗೆ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ, ದಯವಿಟ್ಟು ತಾವು ಕಣ್ಣು ಹಾಸಿದ್ದೆ ಆದ್ರಂತಂದ್ರ ಈ ನಮ್ಮ ಸರ್ಕಾರಿ ಶಾಲೆ ಒಳಗ ಅತ್ಯಂತ ಬಡ ಹಿಂದುಳಿದ ಮಕ್ಕಳು ಬರ್ತಿರ್ತಾರ. ರೊಕ್ಕ ಇದ್ದವ್ರು ನಿಮ್ಗೆಲ್ಲಾ ಗೊತ್ತದ, ಎಲ್ಲೆಲ್ಲೋ ಕೋಚಿಂಗ್ ಅಲ್ಲೇ ಇಲ್ಲೆಲ್ಲ ಬಿಜಾಪುರ ಎಲ್ಲ ಬಿಟ್ಟು ಬಿಡ್ತಾರ. ಆದ್ರೆ ಸರ್ಕಾರಿ ಶಾಲೆ ಒಳಗಿದ್ದಂತ ಮಕ್ಕಳು ಪಾಪ ಬಹಳ ಕಡು ಬಡವರು, ಹಿಂದುಳಿದಂತ ಮಕ್ಕಳು, ಅಂತವ್ರ ಮೇಲೆ ನಿಮ್ಮ ಕನಿಕರ ಇರಲಿ. 12ನೇ ಶತಮಾನದ ಬಸವಣ್ಣವರು ಯಾವ ರೀತಿಯಾಗಿ ಹಿಂದುಳಿದಂತ ಮಕ್ಕಳ ಏಳಿಗೆಗಾಗಿ, ಹಿಂದುಳಿದಂತ ಜನರ ಏಳಿಗೆಗಾಗಿ ದುಡಿದ್ರು. ಇವತ್ತ ಅವ್ರ ಸತ್ರು ಅವ್ರ ಫೋಟೋ ಎಲ್ಲಾರ ಮನ್ಯಾಗ ಅದಾವ. ಅವ್ರ ಹೆಸರು ನಮ್ ಬಸವನಗೌಡ್ರು ಇಟ್ಕೊಂಡಾರ. ಅವತ್ತ 12ನೇ ಶತಮಾನದಾಗ ಬಸವಣ್ಣ, ಈಗಿನ ಶತಮಾನದಾಗ ನಮ್ ಬಸವನಗೌಡ್ರು. ಅದಕ್ಕೆ ಅವರು ಏನಪ್ಪಾ ಅಂತಂದ್ರ ಈ ಒಂದು ಅವ್ರ ಅವಧಿ ಒಳಗ ನಮ್ಮ ಎಲ್ಲಾ ಸರ್ಕಾರಿ ಶಾಲೆಯ ಮಕ್ಕಳನ್ನ ತಮ್ಮ ಮಕ್ಕಳಂತೆ ಕಂಡು ಅವರು ನಮ್ಮ ಶಾಲೆಗಳಿಗೆ ಕಂಪೌಂಡ್ ಇರ್ಬೋದು, ಶೌಚಾಲಯ ಇರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಅಂತದೆಲ್ಲ ಮಾಡ್ಲಿ ಅಂತ ಹೇಳಿ ನಮ್ಮೆಲ್ಲಾ ಶಿಕ್ಷಕರ ಪರವಾಗಿ ಅವ್ರ ಚಪ್ಪಾಳೆ ಮೂಲಕವಾಗಿ ಅವ್ರನ್ನ ನಾನು ವಿನಂತಿಯನ್ನ ಮಾಡ್ಕೊತೀನಿ. ಮತ್ತ ಅದಕ್ಕ ಇವತ್ತು ಏನಿದು ಪರೀಕ್ಷೆ ಅದ, ಈ ಪರೀಕ್ಷೆ ಒಳಗ ಎಲ್ಲಾರು ಏನಪ್ಪಾ ಅಂತ ಚಂದಗೆ ಬರೀರಿ, ಅವಸರ ಮಾಡಿ. ಆಗಲೇ ಒಬ್ರು ಯಾರೋ ಮಾತಾಡಕತ್ತಿದ್ರು, ನಾನು 20ಕ್ಕ ಬರೇ 0 ತಗೊಂಡ್ಬಿಡ್ತೇನವಾ.
ಯಾರಾದ್ರೂ 20ಕ್ಕೆ 20 ತಗೋತೇನಂತ ಮಾತಾಡ್ತಿದ್ರು ಮೊದ್ಲೇಕಿನ ಕಾಲದ ಮಕ್ಕಳು. ಆರ್ ಈಗಿನ ಕಾಲದ ಮಕ್ಕಳು ಅಂದ್ರೆ 20ಕ್ಕೆ 0 ತಗೊಂಡ್ ಹೀರೋ ಆಗ್ಬೇಕಂತ ಮಾಡಿದಾರ. ಅದೆಂದು ಹಂಗ್ ಮಾಡಬೇಡ್ರಿ. ಯಾಕಪ್ಪ ಅಂದ್ರ ಇವತ್ತು ಅವಕಾಶ ನಿಮ್ಗೆ ಸಿಕ್ಕದ. ಇವತ್ತ ನಮ್ಮ ಪಂಚಾಯತಿಯವರು ಅದಕ್ಕೆ ನಿಮ್ಗೆ ಏನ್ ಮಾಡ್ತಾರ, ಸೂಕ್ತ ಬಹುಮಾನ ಕೊಡ್ತಾರ, ಮತ್ತೆ ಸರ್ಟಿಫಿಕೇಟ್ ಕೊಡ್ತಾರ. ಅದು ನಿಮ್ ಕಾಲಕ್ಕೂ ಉಳಿತದ. ನಿಮ್ ಇತಿಹಾಸದೊಳಗ ಸರ್ಟಿಫಿಕೇಟ್ ನೋಡ್ರಿ, ರೊಕ್ಕ ಕೊಟ್ಟು ಕೊಂಡ್ಕೊಳ್ಳುವಂತ ವಸ್ತು ಅಲ್ಲ, ರೊಕ್ಕ ಕೊಟ್ಟು ಪ್ರಶಸ್ತಿಯನ್ನು ತರುವಂತದ್ದು ಅಲ್ಲ. ಈಗ ಅದ್ರ ನಿಟ್ಟಿನೊಳಗ ನಮ್ಮ ಮಡಿಕೇಶ್ವರ ಕ್ಲಸ್ಟರ್ ಒಳಗ ಅಂಬಿಕಾ ಮೇಡಮ್ ಅವ್ರ ಇರ್ಬೋದು, ಶಾಂತಲಾ ಟೀಚರ್ ಇರ್ಬೋದು, ಅವ್ರೆಲ್ಲ ಅಂತ ಟೀಚರ್ ಕೆಳಗ ನಾವೆಲ್ಲಾ ಕೆಲಸ ಮಾಡಕತ್ತೇವ ಅನ್ನೋದು ನಂದು ದೊಡ್ಡ ಸೌಭಾಗ್ಯ. ಯಾಕಪ್ಪ ಅಂದ್ರ ಅವರು ಅನೇಕ ಕವಿತೆಗಳನ್ನ ಕವನಗಳನ್ನ ಬರೆದು ಇವತ್ತು ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ನಮ್ಮ ರಾಜ್ಯದೊಳಗೆ ಹೆಸರು ಮಾಡಿದಾರ. ಅವ್ರಿಗೆ ಜೋರಾದ ಚಪ್ಪಾಳೆ ಬಂದ. ಅದಕ್ಕ ಆ ಒಂದು ಸರಸ್ವತಿ ವಿದ್ಯಾದೇವತೆ ಅವರಲ್ಲಿ ಒಳದಾಳ. ಅವರು ಸಹ ಅದೇ ನಿಟ್ಟಿನಲ್ಲಿ ತಮ್ಮ ಮಕ್ಕಳಿಗೂ ಸಹ ಪ್ರೋತ್ಸಾಹ ಮಾಡ್ತಾ ಇದಾರ. ಅದಕ್ಕೆ ಇವತ್ತು ಗಣಿತ ಕಲಿಕಾ ಆಂದೋಲನದ ಇದೇನು ಪರೀಕ್ಷೆ ಅದ, ಈ ಪರೀಕ್ಷೆ ಒಳಗೆ ಎಲ್ಲಾರು ದಯವಿಟ್ಟು ಮಕ್ಕಳು ಅವಸರ ಮಾಡಿ ತಪ್ಪ ಹಾಕ್ಬೇಡ್ರಿ. 4 ಆಪ್ಷನ್ ಇರ್ತಾವ, ಅದ್ರೊಳಗೆ ಯಾವ್ದು ಸರಿಯಾದ ಉತ್ತರ ಅಂತ ಹೇಳಿ ವಿಚಾರ ಮಾಡಿ ಹಾಕ್ರಿ. ಅದಕ್ಕೆ ಇಲ್ಲಿಂದ ಹೆಚ್ಚು ಮಕ್ಕಳು ಪ್ರಶಸ್ತಿಯನ್ನು ಒಯ್ಯಿರಿ. ನಿಮ್ಮ ಜೀವನದೊಳಗ ಅದು ಯಾವಾಗ್ಲೂ ಸವಿನೆನಪಾಗಿ ಉಳಿಲಿ ಅಂತ ಹೇಳ್ತಾ, ಇಂಥ ದೊಡ್ಡವ್ರ ಮುಂದೆ ಮಾತನಾಡಿರೋ ದೊಡ್ಡ ವ್ಯಕ್ತಿ ನಾನಲ್ಲ, ಆದ್ರೂ ಸಹ ನನ್ನ ಕರೆದ 2 ಮಾತು ಮಾತಾಡ್ಲಿಕ್ಕೆ ಕೊಟ್ಟಂತ ಈ ಅವಕಾಶಕ್ಕಾಗಿ ವೇದಿಕೆ ಮೇಲುವಂತ ಎಲ್ಲರಿಗೂ ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಶರಣ.